ನಟ ದರ್ಶನ್ಗೆ ಜೈಲಾಧಿಕಾರಿಗಳು ಏನೂ ಸೌಲಭ್ಯ ಕೊಡ್ತಾ ಇಲ್ಲ. ನ್ಯಾಯಾಧೀಶರೇ ಖುದ್ದಾಗಿ ಪರಿಶೀಲನೆ ಮಾಡಿ ಅಂತ ದರ್ಶನ್ ವಕೀಲರು ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಬಳಿಕ ನ್ಯಾಯಾಧೀಶರು ಸಹ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಇವತ್ತು ಕೋರ್ಟ್ಗೆ ರಿಪೋರ್ಟ್ ನೀಡಿದ್ದು ನ್ಯಾಯಾಧೀಶರು ಕೊಟ್ಟ ರಿಪೋರ್ಟ್ನಲ್ಲಿ ದರ್ಶನ್ ಕಳ್ಳಾಟ ಬಯಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಡೆವಿಲ್ ದರ್ಶನ್ ಹೈಡ್ರಾಮಾ. ಬೆನ್ನು ನೋವು ಫಂಗಸ್ ಸಮಸ್ಯೆ ಎಂದಿದ್ದ ದಾಸ ದರ್ಶನ್. ಜಡ್ಜ್ ರಿಪೋರ್ಟ್ನಲ್ಲಿ ಬಯಲಾಯಿತು ಸ್ಫೋಟಕ ರಹಸ್ಯ. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿ ಪರಪ್ಪನ ಅಗ್ರಹಾರದಲ್ಲಿ ಇರೋ ದರ್ಶನ್ಗೆ ಜೈಲಧಿಕಾರಿಗಳು ಯಾವುದೇ ಸೌಲಭ್ಯ ನೀಡ್ತಾ ಇಲ್ಲ, ತಲೆದಿಂಬು ಹಾಸಿಗೆಯೂ ಕೊಡ್ತಿಲ್ಲ ಅಂತ ಆರೋಪಿ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಅರ್ಜಿ ಹಾಕಿದ್ರು. ಖುದ್ದು ನ್ಯಾಯಾಧೀಶರು ಜೈಲಿಗೆ ಭೇಟಿ ನೀಡಿ ಅಂತ ಮನವಿ ಮಾಡಿದ್ರು. ಅದರಂತೆ ಕಾನೂನು ಪ್ರಾಧಿಕಾರದ ಕಾರ್ಯದರ್ಶಿ ನ್ಯಾಯಮೂರ್ತಿ ವರದರಾಜ್ ಅವರಿಗೆ ಜೈಲಿಗೆ ಭೇಟಿ ನೀಡಿ ವರದಿ ನೀಡುವಂತೆ ಆದೇಶಿಸಿತ್ತು. ಮಂಗಳವಾರ ಜೈಲಿಗೆ ಭೇಟಿ ನೀಡಿದ್ದ ನ್ಯಾಯಾಧೀಶರು ಇವತ್ತು ವರದಿ ನೀಡಿದ್ದಾರೆ. ಅದರಲ್ಲಿ ದರ್ಶನ್ ಕಳ್ಳಾಟ ಬಯಲಾಗಿದೆ. ಹಾಗಾದ್ರೆ ನ್ಯಾಯಾಧೀಶರು ಕೊಟ್ಟ ರಿಪೋರ್ಟ್ನಲ್ಲಿ ದರ್ಶನ್ ಬಗ್ಗೆ ಯಾವ ಅಂಶಗಳನ್ನ ಹೇಳಿದ್ದಾರೆ ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ ಬ್ಯಾರಕ್ನಲ್ಲಿ ಒಂದು ಇಂಡಿಯನ್, ಒಂದು ವೆಸ್ಟರ್ನ್ ಟಾಯ್ಲೆಟ್ ಇದೆ. ಕೊಲೆ ಆರೋಪಿ ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬಿಗೆ ಅವಕಾಶವಿಲ್ಲ. ನಿಯಮದಂತೆ 1 ಗಂಟೆ ವಾಕಿಂಗ್, ಆಟವಾಡಲು ಅವಕಾಶ ನೀಡಬಹುದು. ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ಓಡಾಡಿದ್ರೆ ಇತರೆ ಬ್ಯಾರಕ್ನವರು ಕಿರಿಸುತ್ತಾರೆ. ಅಕ್ಕಪಕ್ಕದ ಅಪಾರ್ಟ್ಮೆಂಟ್ಗಳಿಂದ ಫೋಟೋ ತೆಗೆಯುತ್ತಾರೆಂದು ಅಧಿಕಾರಿಗಳ ಆಕ್ಷೇಪ. ಜೈಲಿನ ಶಿಸ್ತು ಪಾಲನೆ, ನಿರ್ವಹಣೆ ಹೊರತುಪಡಿಸಿ ವಾಕಿಂಗ್, ಆಟಕ್ಕೆ ಅವಕಾಶ ನೀಡಬೇಕು. ಟಿವಿ ನೀಡಿಲ್ಲವೆಂದು ದರ್ಶನ್ ತಕರಾರಿದ್ದು, ಟಿವಿ ನೋಡಲು ಕೈದಿಗಳಿಗೆ ಅವಕಾಶ ನೀಡಬಹುದು. ಪ್ರತಿ ಬ್ಯಾರಕ್ಗೆ ಟಿವಿ ನೀಡಬೇಕೆಂಬ ನಿಯಮವಿಲ್ಲ. ಫೋನ್ನಲ್ಲಿ ಮಾತನಾಡುವಾಗ ಸ್ಪೀಕರ್ ಆನ್ ಮಾಡಿಸುತ್ತಾರೆ ಎಂಬ ತಕರಾರು. ಆರೋಪಿಗಳ ಮೇಲೆ ನಿಗಾ ಇಡುವ ದೃಷ್ಟಿಯಿಂದ ಈ ಅವಕಾಶ ಕಲ್ಪಿಸಲಾಗಿದೆ. ಆರೋಪಿಗಳಿಗೆ ತಿಳಿಸಿ ಫೋನ್ ಕಾಲ್ ರೆಕಾರ್ಡ್ಗೆ ಅವಕಾಶ ಮಾಡಿಕೊಡಲಾಗಿದೆ. ಈ ಬಗ್ಗೆ ಜೈಲು ಅಧಿಕಾರಿಗಳು ನಿಯಮ ರೂಪಿಸಿದ್ದಾರೆ. ಬೆಳಕಿಲ್ಲದೆ ಕಾಲಿಗೆ ಫಂಗಸ್ ಬಂದಿದೆ ಎಂದು ದರ್ಶನ್ ಆರೋಪ. ಕಾಲಿನಲ್ಲಿ ಫಂಗಸ್ ಬಂದಿಲ್ಲ, ಹಿಮ್ಮಡಿಯಲ್ಲಿ ಬಿರುಕಿದೆ. ಈ ಬಗ್ಗೆ ಚರ್ಮರೋಗ ತಜ್ಞೆ ಜ್ಯೋತಿಬಾಯಿ ಪರಿಶೀಲಿಸಿದ್ದಾರೆ. ಜೈಲಿನ ವೈದ್ಯಾಧಿಕಾರಿಗಳು 2 ದಿನಕ್ಕೊಮ್ಮೆ ಬ್ಯಾರಕ್ಗೆ ಭೇಟಿ ನೀಡುತ್ತಿರ್ತಾರೆ. ದರ್ಶನ್ಗೆ ಫಿಸಿಯೋಥೆರಪಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸೊಳ್ಳೆಬತ್ತಿ, ಕನ್ನಡಿ, ಬಾಚಣಿಗೆ ನೀಡಿಲ್ಲವೆಂಬ ಆರೋಪ. ವಿಚಾರಣಾಧೀನ ಕೈದಿಗೆ ಕೊಡಲು ಜೈಲು ನಿಯಮದಲ್ಲಿ ಅವಕಾಶವಿಲ್ಲ. ಜೈಲು ಅಧಿಕಾರಿಗಳು ಕೈಪಿಡಿಯಲ್ಲಿನ ನಿಯಮ ಪಾಲಿಸಿದ್ದಾರೆ. ದರ್ಶನ್ ಆರೋಪದಂತೆ ಸಿದ್ಧವಾಗಿತ್ತು 10 ಪ್ರಶ್ನೆಗಳು. 10 ಪ್ರಶ್ನೆಗಳಿಗೆ ಉತ್ತರ ಪಡೆದು ವರದಿಯಲ್ಲಿ ಉಲ್ಲೇಖ. ಇನ್ನು ದರ್ಶನ್ ಆರೋಪದಂತೆ ನ್ಯಾಯಮೂರ್ತಿ ವರದರಾಜ್ ಅವರು ಸುಮಾರು 10 ಪ್ರಶ್ನೆಗಳನ್ನು ಸಿದ್ಧ ಮಾಡಿದ್ರು. ಅದರಂತೆ 10 ಪ್ರಶ್ನೆಗಳನ್ನ ಮಾಡಿದ್ದು ಅದಕ್ಕೆ ಉತ್ತರ ಪಡೆದಿದ್ದಾರೆ. ಇನ್ನು ವರದಿಯಲ್ಲಿ ದರ್ಶನ್ ಕಳ್ಳಾಟ ಕೂಡ ಬಯಲಾಗಿದೆ. ದರ್ಶನ್ ಯಾವುದೇ ಫಂಗಸ್ ಆಗಿಲ್ಲ, ಚರ್ಮರೋಗ ತಜ್ಞರು ವರದಿ ನೀಡಿದ್ದಾರೆ. ಅದರಲ್ಲಿ ಫಂಗಸ್ ಆಗಿಲ್ಲ ಅನ್ನೋ ರಿಪೋರ್ಟ್ ನೀಡಿದ್ದಾರೆ. ಮತ್ತೆ ಕೈಗೆ ಯಾವುದೇ ರೀತಿಯ ಪೆಟ್ಟು ಆಗಿಲ್ಲ, ನಾರ್ಮಲ್ ಇದೆ ಅಂತ ವರದಿ ಇದೆ. ಬೆನ್ನು ನೋವಿನ ಬಗ್ಗೆಯೂ ವರದಿಯಲ್ಲಿ ಯಾವುದೇ ಉಲ್ಲೇಖ ಇಲ್ಲ. ದರ್ಶನ್ಗೆ ಫಿಸಿಯೋಥೆರಪಿ ಮಾಡಲಾಗ್ತಾ ಇದೆ ಅಂತ ಉಲ್ಲೇಖ ಮಾಡಿದ್ದಾರೆ. ಒಟ್ನಲ್ಲಿ ಇಷ್ಟು ದಿನ ದರ್ಶನ್ಗೆ ಒಂದು ಹೋಪ್ಸ್ ಇತ್ತು. ಜೈಲಧಿಕಾರಿಗಳು ನಿಯಮ ಮೀರಿ ವರ್ತನೆ ಮಾಡ್ತಾ ಇದ್ದು ಕೋರ್ಟ್ ತನಗೆ ನ್ಯಾಯ ಕೊಡಿಸುತ್ತೆ ಅಂತ. ಈಗ ನ್ಯಾಯಾಧೀಶರೇ ಖುದ್ದು ಭೇಟಿ ನೀಡಿ ಜೈಲಧಿಕಾರಿಗಳು ಮ್ಯಾನ್ಯುಯಲ್ ಪ್ರಕಾರ ಎಲ್ಲ ಕೊಡ್ತಾ ಇದ್ದಾರೆ ಅಂತ ರಿಪೋರ್ಟ್ ನೀಡಿದ್ದು ತಾನು ತೋಡಿಕೊಂಡ ಬಾವಿಗೆ ತಾನೇ ಬೀಳುವಂತಾಗಿದೆ. ಎಸ್ ಕೆ ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.